ನಮಸ್ಕಾರ ಸ್ನೇಹಿತರೆ, KSOU ಕ್ಲಾಸಸ್ಗೆ ಸ್ವಾಗತ. ಇವತ್ತು ನಾನು ದ್ವಿತೀಯ BA ಮತ್ತು BComನವರಿಗೆ ಇಂಗ್ಲೀಷ್ನಲ್ಲಿ ಬರುವಂತಹ ಒಂದು ಇಂಪಾರ್ಟೆಂಟ್ ಆದ ಚಾಪ್ಟರ್ ವಿಲಿಯಂ ಹ್ಯಾಸ್ಲಿಟ್ ಅವರು ಬರೆದಿರುವಂತಹ ಆನ್ಗೋಯಿಂಗ್ ಜರ್ನಿ ಎನ್ನುವಂತಹ ಪಠ್ಯದ ಬಗ್ಗೆ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಸಾರಾಂಶವನ್ನು ಹೇಳ್ತೇನೆ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಂಪ್ಲೀಟಾಗಿ ವಿಡಿಯೋವನ್ನು ನೋಡಿ. Ongoing Journey is a famous personal essay written by William Hazlitt. In this essay, Hazlitt explains why he loves traveling and why he especially likes traveling alone. ಅಂದರೆ ಇದೊಂದು ಟ್ರಾವೆಲಿಂಗಿಗೆ ಸಂಬಂಧಪಟ್ಟಂತಹ ಒಂದು ಸಮ್ಮರಿಯಾಗಿ ಇದು ಪಠ್ಯ ಆಗಿರುತ್ತೆ. ಹಾಗೆಯೇ ಇದೊಂದು ಫೇಮಸ್ ಆದ ಪರ್ಸನಲ್ ಎಸ್ಸೆ ಆಗಿರುತ್ತೆ. ಅಂದರೆ ಪರ್ಸನಲ್ ಎಸ್ಸೆ ಅನ್ನೋದು ಏನಕ್ಕಪ್ಪ ಅಂದರೆ ಅವರ ಸ್ವಂತ ಅವರಿಗೊಂದು ಮನಸ್ಸಿಗೆ ಅನಿಸಿದಂತಹ ಅಥವಾ ಸ್ವಂತ ಪ್ರಯಾಣದ ಬಗ್ಗೆ ಅವರಿಗಿರುವಂತಹ ಪರಿಕಲ್ಪನೆ ಏನಿದೆ ಅಂತಹ ಒಂದು ಪಠ್ಯ ಆಗಿರುತ್ತೆ. ಅವರಿಗೆ ಯಾಕೆ ಟ್ರಾವೆಲಿಂಗ್ ಅಂದರೆ ಇಷ್ಟ ಮತ್ತು ಯಾಕೆ ಒಬ್ಬರು ಏಕಾಂಗಿಯಾಗಿ ಟ್ರಾವೆಲ್ ಮಾಡಬೇಕು ಎನ್ನುವಂತಹದನ್ನು ಈ ಒಂದು ಎಸ್ಸೆಯಲ್ಲಿ ಅವರು ಸಂಪೂರ್ಣವಾಗಿ ಬರೆದಿರ್ತಾರೆ. ಅವರಿಗೆ ಒಬ್ಬರಿಗೆ ಟ್ರಾವೆಲ್ ಮಾಡೋದಂದ್ರೆ ತುಂಬ ಇಷ್ಟ ಆಗಿರುತ್ತೆ ವಿಲಿಯಂ ಹ್ಯಾಸ್ಲಿಟ್ ಅವರಿಗೆ. Hazlitt begins by saying that going on a journey is one of the most enjoyable experience in life. He likes to leave the busy town and go into the countryside. ಅಂದರೆ ಹ್ಯಾಸ್ಲಿಟ್ ಅವರಿಗೆ ಜರ್ನಿ ಅಂದರೆ ತುಂಬ ಇಷ್ಟ. ಮತ್ತು ಅವ್ರು ಹೇಳ್ತಾರೆ ಒಬ್ಬರೇ ಈಗ ಪ್ರಯಾಣಕ್ಕೆ ಹೋಗೋದೊಂದು ತುಂಬ ಒಂದು ಖುಷಿಯನ್ನು ಪಡುವಂತಹ ಅನುಭವ ಆಗಿರ್ತದೆ ಲೈಫಲ್ಲಿ. ಮತ್ತು ಅವ್ರು ಯಾವಾಗಲೂ ಬ್ಯುಸಿ ಜೀವನದಿಂದ ತಮ್ಮ ಬ್ಯುಸಿಯಾದ ಲೈಫ್ ಸ್ಟೈಲನ್ನೆಲ್ಲ ಮರೆತು ಅವಾಗವಾಗ ಈ ಥರ ಅವಾಗವಾಗ ಹೀಗೆ ಒಂದು ಟ್ರಾವೆಲ್ ಮಾಡಲಿಕ್ಕೆ ಅವರು ಇಷ್ಟಪಡ್ತಾರೆ ಅಲೋನ್ ಆಗಿ. ವೆನ್ ಹಿ ಟ್ರಾವೆಲ್ಸ್ ಹಿ ಎಂಜಾಯ್ ದ ಬ್ಯೂಟಿ ಆಫ್ ನೇಚರ್. ಹಿ ಲೈಕ್ಸ್ ಲುಕಿಂಗ್ ಎಟ್ ದ ಗ್ರೀನ್ ಫೀಲ್ಡ್ಸ್, ರೋಡ್ಸ್, ಹಿಲ್ಸ್, ರಿವರ್ಸ್ ಆ್ಯಂಡ್ ಓಪನ್ ಸ್ಕೈ. ಅಂದರೆ ಯಾವಾಗೆಲ್ಲ ಅವರು ಟ್ರಾವೆಲಿಗೆ ಹೋಗ್ತಾರೆ ಆಗ ಅವರು ಈ ಒಂದು ಪ್ರಕೃತಿಯಲ್ಲಿರುವಂತಹ ಸೌಂದರ್ಯವನ್ನು ಎಂಜಾಯ್ ಮಾಡ್ತಾರೆ, ಇಷ್ಟಪಡ್ತಾರೆ. ಮತ್ತು ಅವರಿಗೆ ಹಾಗೆ ಹೋಗ್ತಾ ಇರುವಾಗ ಸಿಗುವಂತಹ ಹಸಿರಾದ ಬಯಲು ಪ್ರದೇಶಗಳೇನಿದೆ ಅದು, ಮತ್ತು ರೋಡ್ಗಳು, ಮಾರ್ಗಗಳು, ದೊಡ್ಡ ದೊಡ್ಡ ಹಿಲ್ಸ್, ಬೆಟ್ಟಗಳು, ನದಿಗಳು, ಅಥವಾ ವಿಶಾಲವಾದ ಏನು ಆಕಾಶ ಇದೆ ಅದೆಲ್ಲ ಅವರಿಗೆ ಕಾಣಲಿಕ್ಕೆ ಸಿಗ್ತದೆ. ಮತ್ತು ಇದೆಲ್ಲವೂ ಕೂಡ ಅವರಿಗೆ ತುಂಬ ಖುಷಿ ಮತ್ತು ಒಂಥರ ಸಮಾಧಾನ, ಶಾಂತಿಯನ್ನು ನೀಡುತ್ತೆ ಅಂತ ಹೇಳ್ತಾರೆ. ಹ್ಯಾಸ್ಲಿಟ್ ಸೇಸ್ ದ್ಯಾಟ್ ಹಿ ಎಂಜಾಯ್ಸ್ ಬೀಯಿಂಗ್ ವಿತ್ ಪೀಪಲ್ ವೆನ್ ಹಿ ಈಸ್ ಎಟ್ ಹೋಮ್ ಆರ್ ಇನ್ಸೈಡ್ ಎ ರೂಮ್. ಅಂದರೆ ಹ್ಯಾಸ್ಲಿಟ್ಟಿಗೆ ಮನೆಯಲ್ಲಿದ್ದಾಗ ಎಲ್ಲರ ಜೊತೆ ಇರಲಿಕ್ಕೆ ಕೂಡ ತುಂಬ ಇಷ್ಟ ಇರ್ತದೆ. ಅಂದರೆ ಪೀಪಲ್ ಜೊತೆಗೆ ಎಂಜಾಯ್ ಮಾಡಲಿಕ್ಕೆ ಕೂಡ ಹ್ಯಾಸ್ಲಿಟ್ ಅವರಿಗೆ ಇಷ್ಟ ಇರ್ತದೆ. ಇಲ್ಲ ಒಬ್ಬರೇ ರೂಮಲ್ಲಿ ಹೋಗಿ ಕೂತ್ಕೊಳ್ಳಿಕ್ಕೆ ಕೂಡ ಅವರಿಗೆ ಇಷ್ಟ ಆಗ್ತದೆ. ಆದರೆ ಬಟ್ ವೆನ್ ಹಿ ಗೋಸ್ ಔಟ್ಸೈಡ್ ಇನ್ ಟು ನೇಚರ್ ಹಿ ಡಸ್ ನಾಟ್ ನೀಡ್ ಪೀಪಲ್ ಅರೌಂಡ್ ಹಿಮ್. ಅಂದರೆ ಅವರು ಈ ಥರ ವಾಕಿಂಗ್ಗೆ ಅಥವಾ ಈ ಥರ ಒಂದು ಪ್ರಯಾಣಕ್ಕೆ ಅಂತ ಹೋದಾಗ ಅವ್ರಿಗೆ ಯಾರು ಬೇಕಾಗಿರುವಂಥ ಅವಶ್ಯಕತೆ ಇರೋದಿಲ್ಲ. ಯಾಕಂದರೆ ಅವರು ಆ ಒಂದು ನೇಚರ್ ಜೊತೆ ಅಕಂಪನಿ ಆಗಿರ್ತಾರೆ ಅನ್ನೋದನ್ನಲ್ಲಿ ನಾವು ನೋಡ್ಬೋದು. ಹಿ ಡಸ್ ನಾಟ್ ನೀಡ್ ಪೀಪಲ್ ಅರೌಂಡ್ ಹಿಮ್, ನೇಚರ್ ಇಟ್ ಸೆಲ್ಫ್ ಇನಫ್ ಕಂಪನಿ ಫಾರ್ ಹಿಮ್. ಅಂದರೆ ಅವರಿಗೊಂದು ಪ್ರಕೃತಿಯೇ ಸಾಕು ಒಂದು ಕಂಪನಿ ಕೊಡಲಿಕ್ಕೆ ಎನ್ನುವುದನ್ನಲ್ಲಿ ಪೋಯೆಟ್ ಹೇಳ್ತಾರೆ. ಹ್ಯಾಸ್ಲಿಟ್ also wants to get away from his ordinary life. He wants to forget his work, responsibilities, worries and social life sometimes. ಅಂದರೆ ಹ್ಯಾಸ್ಲಿಟ್ಗೆ ಯಾವಾಗಲೂ ಈ ಆರ್ಡಿನರಿ ಜೀವನ, ಸಾಮಾನ್ಯವಾದ ದಿನನಿತ್ಯದ ಜೀವನದಿಂದ ತುಂಬ ಬೇಸರ ಆಗಿರ್ತದೆ ಅಥವಾ ಬೇಜಾರಾಗಿರುತ್ತೆ. ಒಂದ್ಸಲ ಎಲ್ಲಾದರೂ ಅವರಿಗೆ ತಮ್ಮ ಈ ಒಂದು ಬ್ಯುಸಿ ಲೈಫನ್ನೆಲ್ಲ ಮರೆತು ಎಲ್ಲಿಗಾದರೂ ಹೋಗೋಣ, ಈ ಕೆಲಸವನ್ನೆಲ್ಲ ಬಿಟ್ಟು, ರೆಸ್ಪಾನ್ಸಿಬಿಲಿಟಿ ಅಥವಾ ಈ ಟೆನ್ಷನ್ಗಳು, ಈ ಸೋಷಿಯಲ್ ಲೈಫ್ ಫಾರ್ ಸಮ್ ಟೈಮ್, ಈ ಒಂದು ಸಾಮಾಜಿಕವಾದ ಜೀವನವನ್ನು ಬಿಟ್ಟು ಒಮ್ಮೆ ಎಲ್ಲಾದರೂ ಒಬ್ಬ ಏಕಾಂಗಿಯಾಗಿ ಹೋಗಬೇಕು ಅನ್ನೋದು ಯಾವಾಗಲೂ ಅವರಿಗೆ ಅನ್ನಿಸ್ತಾ ಇರ್ತದಂತೆ ಅಥವಾ ತಂದ್ಕೊಳ್ತಾ ಇರ್ತಾರಂತೆ. ಎ ಜರ್ನಿ ಗಿವ್ಸ್ ಹಿಮ್ ಎ ಚಾನ್ಸ್ ಟು ಟೇಕ್ ಎ ಬ್ರೇಕ್ ಫ್ರಮ್ ಹಿಸ್ ನಾರ್ಮಲ್ ಲೈಫ್. ಹಿ ಕ್ಯಾನ್ ರಿಲ್ಯಾಕ್ಸ್ ಹಿಸ್ ಮೈಂಡ್ ಆ್ಯಂಡ್ ಎಂಜಾಯ್ ದ ಪ್ರೆಸೆಂಟ್ ಮೂಮೆಂಟ್ ಅಂತ. ಅವರಿಗೆ ಇದೆಲ್ಲ ಒಂದು ನಾರ್ಮಲ್ ಲೈಫಿಂದ ಬ್ರೇಕ್ ಕೊಡಲಿಕ್ಕೆ ಒಂದು ಪ್ರಯಾಣ ಅನ್ನೋದು ಸಾಧ್ಯವಾಗ್ತದಂತೆ, ಅಥವಾ ಒಂದು ಪ್ರಯಾಣದಿಂದ ಒಂದು ಬ್ರೇಕ್ ಸಿಗುತ್ತಂತೆ. ಆ ಒಂದು ಪ್ರಯಾಣದಿಂದ ಅವರಿಗೆ ಒಂದು ಮೈಂಡಿಗೆ ರಿಲ್ಯಾಕ್ಸ್ ಸಿಗ್ತದೆ ಮತ್ತು ಆ ಒಂದು ಮೂಮೆಂಟನ್ನು, ಆ ಒಂದು ಕ್ಷಣವನ್ನು ಅವರು ತುಂಬ ಎಂಜಾಯ್ ಮಾಡ್ತಾರೆ ಅನ್ನೋದನ್ನು ಇಲ್ಲಿ ಹ್ಯಾಸ್ಲಿಟ್ ಹೇಳ್ತಾರೆ. ಫಾರ್ ಹ್ಯಾಸ್ಲಿಟ್ ಬೀಯಿಂಗ್ ಎಲೋನ್ ಡಸ್ ನಾಟ್ ಮೀನ್ ಬೀಯಿಂಗ್ ಲೋನ್ಲಿ. ಅಂದರೆ ಹ್ಯಾಸ್ಲಿಟ್ ಪ್ರಕಾರ ಏಕಾಂಗಿ ಆಗಿರುವುದಂದ್ರೆ
ಒಬ್ಬ ಒಂಟಿಯಾಗಿರುವುದು ಅಂತ ಅರ್ಥ ಅಲ್ಲ. ಹಿ ಆಕ್ಚುಲಿ ಎಂಜಾಯ್ಸ್ ಸಾಲಿಟ್ಯೂಡ್ ವೆನ್ ಹಿ ಈಸ್ ಅಲೋನ್ ಇನ್ ನೇಚರ್. ಹಿ ಕ್ಯಾನ್ ಥಿಂಕ್ ಫ್ರೀಲಿ ಪೀಸ್ಫುಲಿ. ಅಂದ್ರೆ ಅವರು ಆ ಒಂದು ಏಕಾಂಗಿತನ ಸಾಲಿಟ್ಯೂಡ್ ಏನಿದೆ ಅದನ್ನು ಅವರು ತುಂಬಾ ಎಂಜಾಯ್ ಮಾಡ್ತಾರೆ. ಮತ್ತೆ ಅವರಿಗೆ ಎಲೋನ್ ಆಗಿ ನೇಚರಲ್ಲಿ ಇರುವುದೇ ಕೂಡ ತುಂಬಾ ಇಷ್ಟ. ಯಾಕಂದ್ರೆ ಅವರು ಫ್ರೀ ಆಗಿ ಯಾವಾಗ ಯೋಚನೆ ಮಾಡ್ಬೋದು ಅಥವಾ ಶಾಂತವಾಗಿರ್ಬೋದು ಅಥವಾ ಎಲ್ಲ ಸೌಂದರ್ಯವನ್ನೆಲ್ಲ ಅವ್ರು ಸುಂದರವಾಗಿ ಅನುಭವಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಎನ್ನುವುದನ್ನು ಅವರಲ್ಲಿ ಹೇಳ್ತಾರೆ. He can walk whenever he wants, stop whenever he wants, and spend his time in his own way. Nobody tells him what to do ಅಂತ. ಅಂದ್ರೆ ಅವರಿಗೆ ಯಾವಾಗ ಈ ಪ್ರಯಾಣ ಸಾಕನಿಸ್ತದೆ ಅಲ್ಲಿಗೆ ಅವರಿಗೆ ನಿಲ್ಲಿಸಬಹುದು, ಅಥವಾ ಇಲ್ಲಿ ತನಕ ನಡಿಬಹುದು, ಇಲ್ಲಿ ತನಕ ನಡೆಯೋದು ಬೇಡ ಅಂತ ಡಿಸೈಡ್ ಮಾಡೋದು ಕೂಡ ಅವರೇ. ಮತ್ತೆ ಅವರು ಒಂದು ಓನ್ ಅವರು ಹಿ ಸ್ಪೆಂಡ್ ಹಿಸ್ ಓನ್ ಟೈಮ್ ಇನ್ ಇಸ್ ಓನ್ ವೇ. ಅಂದ್ರೆ ಅವರಿಗೆ ಹೇಗೆ ಬೇಕು ಹಾಗೆ ಅವರ ಸಮಯವನ್ನು ಅವರು ಏಕಾಂಗಿ ಆಗಿರುವಾಗ ಕಳಿಬಹುದು ಅನ್ನೋದನ್ನ ಇಲ್ಲಿ ನಾವು ನೋಡ್ಬೋದಾಗಿದೆ. ಅವರಿಗೆ ಯಾರು ಕಂಟ್ರೋಲ್ ಮಾಡ್ಲಿಕ್ಕೆ ಆ ಸಂದರ್ಭದಲ್ಲಿ ಇರುವುದಿಲ್ಲ ಎನ್ನುವುದನ್ನು ನಾವು ಈ ಒಂದು ಪ್ಯಾರಾಗ್ರಾಫ್ ಅಲ್ಲಿ ನೋಡ್ಬೋದು. ಹ್ಯಾಸ್ಲೆಟ್ ಬಿಲೀವ್ಸ್ ದಟ್ freedom is the most important part of a journey. When a person travels alone, he has the freedom to choose his own path and enjoy the journey in his own way. ಅಂದ್ರೆ ಸ್ವಾತಂತ್ರ್ಯ ಅನ್ನೋದು ಈ ಒಂದು ಜರ್ನಿ ಮಾಡುವಾಗ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾರ ಹತ್ರ ಜೊತೆ ಹೋದಾಗ ಅಲ್ಲಿ ಬೇಡ ಇಲ್ಲಿಗೆ ಬೇಡ ಹೋಗುದು ಅಂತ ಹೇಳುವ ಸ್ನೇಹಿತರ ಮಧ್ಯೆ ಹೋಗುದು ತುಂಬಾ ಹಿಂಸೆ ಅನ್ಸುತ್ತೆ. ಅದೇ ನಾವೇ ಒಬ್ಬರೇ ಹೋದಾಗ ನಮ್ಗೆ ಎಲ್ಲಿ ಹೇಗೆ ಬೇಕೋ ಹಾಗೆ ಹೋಗ್ಬೋದಲ್ವಾ. ಯಾರು ನಮ್ಮನ್ನ ಕಟ್ಟಿ ಹಾಕುವುದು ಅಥವಾ ಹೋಗುದು ಬೇಡ ಅಂತ ಹೇಳುವವರು ಯಾರು ಇರುವುದಿಲ್ಲ. ಅಂತಹ ಒಂದು ಜರ್ನಿ ತುಂಬಾ ನಮಗೆ ಸಂತೋಷವನ್ನ ನೀಡುತ್ತೆ, ಎಂಜಾಯ್ ಅನ್ನ ಕೊಡುತ್ತೆ ಎನ್ನುವುದನ್ನ ಅವರಿಲ್ಲಿ ಅರ್ಥ ಮಾಡ್ಕೊಳ್ತಾರೆ. ಹ್ಯಾಸ್ಲಿಟ್ ಡಸ್ ನಾಟ್ ಆಲ್ವೇಸ್ ಎಂಜಾಯಿಂಗ್ ಟ್ರಾವೆಲಿಂಗ್ ವಿತ್ ಎ ಕ್ಲೋಸ್ ಫ್ರೆಂಡ್. A friend may talk about their usual life, work, family, and old memories. They can bring Hazlitt back to the ordinary life he wanted to leave behind. ಅಂದ್ರೆ ಅವರಿಗೆ ಫ್ರೆಂಡ್ಸ್ ಜೊತೆ ಯಾವಾಗಲೂ ಟ್ರಾವೆಲ್ ಮಾಡೋದು ತುಂಬಾ ಇಷ್ಟವಾಗುವುದಿಲ್ಲ, ಅಥವಾ ಅವರಿಗೆ ಫ್ರೆಂಡ್ಸ್ ಜೊತೆ ಹೋಗುವಂತಹ ಒಂದು ಟ್ರಾವೆಲಿಂಗ್ ಯಾವಾಗಲೂ ಆ ಒಂದು ಟ್ರಾವೆಲಿಂಗ್ ಅವರಿಗೆ ಎಂಜಾಯ್ ಅನ್ನ ಕೊಡುವುದಿಲ್ಲ. ಯಾಕಂದ್ರೆ ಜೊತೆಗೆ ಬರುವ ಸ್ನೇಹಿತರು ಯಾವಾಗಲೂ ಅವರದ್ದು ಯೂಶುವಲ್ ಲೈಫ್ ಬಗ್ಗೆ, ಕೆಲಸದ ಬಗ್ಗೆ, ಅಥವಾ ಅವರ ಕುಟುಂಬ, ಅವರ ಹಳೆಯ ನೆನಪುಗಳ ಬಗ್ಗೆನೇ ಮಾತಾಡ್ತಾ ಇರ್ತಾರೆ ಹೋಗುವ ದಾರಿ ಉದ್ದದಕ್ಕೂ. ಹಾಗೆ ಎಲ್ಲ ಹೋಗ್ತಿರುವಾಗ ಅವರಿಗೆ ಬಂದ ಒಂದು ಪ್ರಯಾಣ ಮಾಡುವಂತ ಒಂದು ವಿಷಯ ಯಾವುದಕ್ಕಾಗಿ, ಅವರಿಗೆ ಮನಸ್ಸಿಗೆ ಒಂದು ಉಲ್ಲಾಸಕ್ಕಾಗಿ. ಬಟ್ ಆ ಉಲ್ಲಾಸ ಅವರಿಗೆ ಸಿಗುವುದಿಲ್ಲ ಹೊರತು ಅದೇ ಹಳೆಯ ನೆನಪುಗಳು, ಅದೇ ಹಳೆಯ ಕೆಲಸಗಳು, ಅದೇ ಹಳೆಯ ಜೀವನವನ್ನೇ ಅವರು ಮರಳಿ ತಿಳ್ಕೊಳ್ತಾ ಇರ್ತಾರೆ ಆ ಫ್ರೆಂಡ್ಸ್ ಜೊತೆ ಪ್ರಯಾಣ ಮಾಡೋದಾಗೆಲ್ಲ. ಅವ್ರಿಗೆ ಏನ್ ಬೇಕು ಅದನ್ನ ಅಲ್ಲಿ ಮರೆತು ಫ್ರೆಂಡ್ಸ್ ಜೊತೆ ಅವರ ಮತ್ತೆ ಹಳೆಯ ಹಿಸ್ಟ್ರಿಗಳನ್ನೇ ಅಥವಾ ಹಳೆಯ ನೆನಪು, ಹಳೆಯ ಮನೆಯ ಸಮಸ್ಯೆಗಳು ಇದೇ ಎಲ್ಲ ಕೇಳ್ಕೊಂತಾ ಬರ್ಬೇಕಾಗ್ತದೆ. ಈ ಒಂದು ಕಾರಣಕ್ಕಾಗಿ ಅವರಿಗೆ ಫ್ರೆಂಡ್ಸ್ ಜೊತೆ ಟ್ರಾವೆಲ್ ಮಾಡೋದು ಇಷ್ಟ ಇರುವುದಿಲ್ಲ. ಎಲೋನ್ ಹೋಗಿ ಪ್ರಯಾಣ ಮಾಡೋದು ಅವರಿಗೆ ತುಂಬಾ ಇಷ್ಟ ಆಗಿರುವಂತಹ ವಿಷಯ ಆಗಿರುತ್ತೆ. ಇಂಟ್ರೆಸ್ಟಿಂಗ್ಲಿ ಹ್ಯಾಸ್ಲಿಟ್ ಸಮ್ಟೈಮ್ಸ್ ಪ್ರಿಫರ್ಸ್ ಟ್ರಾವೆಲಿಂಗ್ ವಿತ್ ದಿ ಸ್ಟ್ರೇಂಜರ್ಸ್ ರಾದರ್ ದೆನ್ ಎ ಕ್ಲೋಸ್ ಫ್ರೆಂಡ್. ಇದು ಒಂದು ಇಂಟ್ರೆಸ್ಟಿಂಗ್ ಇದೆ. ಯಾಕಂದ್ರೆ ಒಮ್ಮೊಮ್ಮೆ ನಮ್ಮ ಹ್ಯಾಸ್ಲೆಟ್ ಅವರಿಗೆ ಟ್ರಾವೆಲ್ ಎಲೋನ್ ಆಗಿ ಹೋಗ್ತಾ ಇದ್ದಾಗ ಯಾರಾದ್ರೂ ಸ್ಟ್ರೇಂಜರ್ ಸಿಕ್ಕಿದ್ರೆ ಕೂಡ ತುಂಬಾ ಸಂತೋಷ ಆಗುತ್ತಂತೆ. ಅಂದ್ರೆ ಯಾರೋ ಗೊತ್ತಿಲ್ಲದೆ ಇರುವಂತಹ ವ್ಯಕ್ತಿ ಅಥವಾ ಯಾವುದೋ ಒಬ್ಬ ಪ್ರಯಾಣಿಕ, ಸ್ಟ್ರೇಂಜರ್, ಅಪರಿಚಿತ ವ್ಯಕ್ತಿ ಯಾರೋ ಒಬ್ರು ಸಿಕ್ಕಿದಾಗ ಅವರಿಗೆ ಆ ಟ್ರಾವೆಲ್ ತುಂಬಾ ಇಷ್ಟ ಆಗತ್ತಂತೆ. ಇದೊಂದು ಇಂಟ್ರೆಸ್ಟಿಂಗ್ ಆದ ವಿಷಯ ಆಗಿರುತ್ತೆ ಅವ್ರ ಬಗ್ಗೆ. ಎ ಸ್ಟ್ರೇಂಜರ್ ಡಸ್ ನಾಟ್ ನೋ ಹಿಸ್ ಪಾಸ್ಟ್, ಹಿಸ್ ಪ್ರಾಬ್ಲಮ್ ಅಂಡ್ ಹಿಸ್ ಪರ್ಸನಲ್ ಲೈಫ್. ದೇರ್ ಫೋರ್ ಹ್ಯಾಸ್ ಡಸ್ ನಾಟ್ ಹ್ಯಾವ್ ಟು ಎಕ್ಸ್ಪ್ಲೇನ್ ಹಿಮ್ಸೆಲ್ಫ್. ಹಿ ಕ್ಯಾನ್ ಸಿಂಪ್ಲಿ ಎಂಜಾಯ್ ದ ಜರ್ನಿ ಅಂಡ್ ಫೀಲ್ ಫ್ರೀ. ಅಂದ್ರೆ ಯಾಕೆ ಇದು ಅಂದ್ರೆ, ಈ ಒಂದು ಸ್ಟ್ರೇಂಜರ್ ಯಾರು ಇರ್ತಾರೆ, ಅಪರಿಚಿತರ ದಾರಿಯಲ್ಲಿ ಹೋಗ್ತಾ ಸಿಗ್ತಾರಲ್ವಾ, ಅವರಿಗೆ ಈ ಹ್ಯಾಸ್ಲೆಟ್ ಅಥವಾ ಯಾರಿದ್ದಾರೆ ಅವ್ರ ಬಗ್ಗೆ, ಅವರ ಹಿಂದಿನ ಲೈಫ್ ಬಗ್ಗೆ ಅಥವಾ ಅವರ ಸಮಸ್ಯೆಗಳು, ಅವರ ಸ್ವಂತ ಜೀವನದ ಬಗ್ಗೆ ಯಾವ ವಿಷಯ ಕೂಡ ಗೊತ್ತಿರೋದಿಲ್ಲಲ್ಲ ಆ ಸ್ಟ್ರೇಂಜರಿಗೆ. ಹಾಗಾಗಿ ಯಾರ್ದು ತಾಪತ್ರಯಗಳನ್ನು ಕೇಳುವ ಗೋಜಿಗೆ ಯಾರು ಹೋಗುದಿಲ್ಲ. ಅದ್ರ ಹೊರತಾಗಿ ಅವರು ಆ ಒಂದು ಟ್ರಾವೆಲ್ ಅನ್ನಷ್ಟೇ ಅಪರಿಚಿತರ ಜೊತೆ ಎಂಜಾಯ್ ಮಾಡ್ತಾ ಹೋಗ್ಬೋದು ಅನ್ನೋದನ್ನ ಇಲ್ಲಿ ನಾವು ನೋಡ್ಬೋದು. ಸಿಂಪಲ್ ಆಗಿ ಒಂದು ಜರ್ನಿ ಚೆನ್ನಾಗಿರುತ್ತೆ, ಫೀಲ್ ಫ್ರೀ ಆಗಿ ಹೋಗ್ಬೋದು. ನಮ್ಮ ಬಗ್ಗೆ ಎಲ್ಲ ಅವನಿಗೆ ಗೊತ್ತು ಎನ್ನುವಂತ ಯಾವುದೇ ಒಂದು ವಿಷಯ ಕೂಡ ಇರುವುದಿಲ್ಲ, ಅಪರಿಚಿತರಾಗಿರ್ತಾರಲ್ವಾ. ಹಾಗಾಗಿ ಅಪರಿಚಿತರ ಜೊತೆ ಟ್ರಾವೆಲ್ ಮಾಡೋದು ಹ್ಯಾಸ್ಲಿಟ್ ಅವರಿಗೆ ಇಷ್ಟ ಅಂತೆ. ಇನ್ನು ಹ್ಯಾಸ್ಲಿಟ್ ಆಲ್ಸೋ ಎಂಜಾಯ್ಸ್ ಸ್ಟೇಯಿಂಗ್ ಎಟ್ ಅನ್ ಎಂಡ್ ಡ್ಯೂರಿಂಗ್ ಹಿಸ್ ಜರ್ನಿ. There he can stay quietly like an ordinary traveler. He does not have to worry about his usual social positions or what other people think about him. ಯಾವಾಗಲೂ ಹ್ಯಾಸ್ಲೆಟ್ ಪ್ರಯಾಣ ಮಾಡ್ತಿರುವಾಗ ಅವರಷ್ಟಕ್ಕೆ ಅವರು ಇರ್ಲಿಕ್ಕೆ ತುಂಬಾ ಯೋಚನೆ ಇಷ್ಟಪಡ್ತಾರಂತೆ. ಅಂದ್ರೆ ಅವ್ರದ್ದೇ ಒಂದು ಸ್ವಂತ ಒಂದು ಮನಸ್ಥಿತಿಯೊಂದಿಗೆ ಅವ್ರು ಇರೋದು ಕಂಪೈನ್ ಆಗಿರೋದನ್ನ ಅವ್ರು ಇಷ್ಟಪಡ್ತಾರಂತೆ. ಸುಮ್ಮನೆ ಕೂತ್ಕೊಂಡು ಅವರಿಗೆ ಒಂದು ಸಾಧಾರಣವಾದ ಟ್ರಾವೆಲರ್ ಹಾಗೆ ಅವರಿಗೆ ಹೋಗ್ಲಿಕ್ಕೆ ಇಷ್ಟ. ಅವರ ಪೊಸಿಷನ್ ಆಗಿ ಅದ್ರ ದೊಡ್ಡ ದೊಡ್ಡ ಸೋಷಿಯಲ್ ಪೊಸಿಷನ್ ಏನಿದೆ ಅದನ್ನೆಲ್ಲ ತೋರಿಸ್ಕೊಂಡು ಹೋಗುದೆಲ್ಲ ಅವರಿಗೆ ಇಷ್ಟ ಆಗುದಿಲ್ಲ. ಅವ್ರ ಬಗ್ಗೆ ಯಾರೋ ಒಬ್ರು ಮಾತಾಡೋದು ಕೂಡ ಅವರಿಗೆ ಇಷ್ಟ ಇರುವುದಿಲ್ಲ. ಅವ್ರ ಆರ್ಡಿನರಿ ಟ್ರಾವೆಲ್ ಆಗಿ ಅವರಿಗೆ ಹೋಗ್ಲಿಕ್ಕೆ ಇಷ್ಟ ಎನ್ನುವುದನ್ನ ಕೂಡ ಇಲ್ಲಿ ಹ್ಯಾಸ್ಲೆಟ್ ಹೇಳ್ತಾರೆ. However, Hazlitt does not completely dislike the company of other people. Sometimes he enjoys
ಹ್ಯಾವಿಂಗ್ ಅ ಕಂಪ್ಯಾನಿಯನ್. ಅಂದರೆ ಯಾವಾಗ್ಲೂ ಇದೇ ಥರ ಆಗಲ್ಲ. ಅಂದರೆ ಕಂಪನಿ ಬೇಡ ನನಗೆ, ನಾನು ಒಬ್ಬನೇ ಇರ್ತೇನೆ ಎನ್ನುವಂತಹ ಸ್ವಭಾವದವರು ಕೂಡ ಅಲ್ಲ. ಸಮ್ ಟೈಮ್ಸ್ ಆವಾಗಲೋ ಇವಾಗಲೋ ಒಮ್ಮೊಮ್ಮೆ ಯಾರಾದರೂ ಕಂಪ್ಯಾನಿಯನ್ ಬೇಕು ಟ್ರಾವೆಲ್ ಮಾಡುವಾಗ ಅಂತ ಕೂಡ ಹ್ಯಾಸ್ಲೆಟ್ಟಿಗೆ ಅನಿಸ್ತದಂತೆ. ಫಾರ್ ಎಕ್ಸಾಂಪಲ್, ವೆನ್ ಹಿ ವಿಸಿಟ್ ಇಂಟ್ರೆಸ್ಟಿಂಗ್ ಆರ್ historical places, he may enjoy discussing what he sees with another person. He also feels that having someone familiar with him can be comforting when he traveling in a ಫಾರಿನ್ ಕಂಟ್ರಿ. ಅಂದರೆ ಇದು ಯಾವ ಥರ ಎಕ್ಸಾಂಪಲ್ ಅಪ್ಪ ಅಂದರೆ, ಅವರಿಗೆ ಕಂಪ್ಯಾನಿಯನ್ ಬೇಡವೇ ಬೇಡ ಅಂತಲ್ಲ, ಕೆಲವೊಂದು ಸಂದರ್ಭಗಳಲ್ಲಿ ಕಂಪ್ಯಾನಿಯನ್ ಬೇಕು ಅಂತ ಅನಿಸುತ್ತಂತೆ ಟ್ರಾವೆಲ್ ಮಾಡುವಾಗ. ಯಾಕಂದರೆ ಕೆಲವೊಂದು ಇಂಟ್ರೆಸ್ಟಿಂಗ್ ಆದ ಪ್ಲೇಸ್ಗಳನ್ನು ಅಥವಾ ಐತಿಹಾಸಿಕ ಜಾಗಗಳನ್ನೆಲ್ಲ ನೋಡುವಾಗ ಅವರಿಗೆ ಅದನ್ನು ಇನ್ನೊಬ್ಬರ ಜೊತೆ ಡಿಸ್ಕಸ್ ಮಾಡಿಕೊಂಡು ಅದನ್ನ ಅದ್ರ ಬಗ್ಗೆ ಅವರಿಂದಲೂ ಕೂಡ ತಿಳ್ಕೊಂಡು ಈ ಥರ ಎಲ್ಲ ಹೋಗೋದು ಕೂಡ ಅವರಿಗೆ ಇಷ್ಟ ಆಗಿರ್ತದೆ ಹ್ಯಾಸ್ಲೆಟ್ಟಿಗೆ. ಹಿ ಆಲ್ಸೋ ಫೀಲ್ಸ್ ಹ್ಯಾವಿಂಗ್ ಸಮ್ ಒನ್ ಫೆಮಿಲಿಯರ್. ಅಂದರೆ ಯಾರಾದರೂ ಫೆಮಿಲಿಯರ್, ನಮಗೆ ಪರಿಚಯ ಇರುವಂತಹ ವ್ಯಕ್ತಿಗಳ ಜೊತೆ ಹೋಗುವಾಗ ಇಂತಹ ಒಂದು ಸಂದರ್ಭಗಳಲ್ಲಿ ಒಂದು ಕಂಫರ್ಟ್ ಸಿಗ್ತದೆ. ಮತ್ತು ಕೆಲವೊಂದು ಫಾರಿನ್ ಕಂಟ್ರಿಗೆಲ್ಲ ಟ್ರಾವೆಲ್ ಮಾಡುವಾಗ ಕೂಡ ಆವಾಗಲೂ ಕೂಡ ಒಂದು ಕಂಫರ್ಟ್ ಸಿಗುತ್ತೆ ಕೆಲವೊಂದು ಫೆಮಿಲಿಯರ್ ಪರ್ಸನ್ ಜೊತೆ ಹೋಗುವುದು ಅಂತ ಇಲ್ಲಿ ಕೂಡ ಹೇಳ್ತಾರೆ. ಹ್ಯಾಸ್ಲಿಟ್ ಬಿಲೀವ್ಸ್ ದಟ್ traveling can also change our thoughts and feelings. When he leave our family surroundings and see new place our see new places, ಅವರ್ ಮೈಂಡ್ ಬಿಕಮ್ಸ್ ಫ್ರೆಶ್. ಅಂದರೆ ಟ್ರಾವೆಲಿಂಗ್ ಏನು ನಂಬ್ತಾರಪ್ಪ ಹ್ಯಾಸ್ಲೆಟ್ ಅಂದರೆ, ಟ್ರಾವೆಲಿಂಗ್ ಮಾಡುವಾಗ ನಮ್ಮ ಥಾಟ್ಸ್ಗಳು ಕೂಡ ಬದಲಾಗ್ತಾ ಹೋಗ್ತದೆ. ಅಂದರೆ ನಮ್ಮ ಯೋಚನೆಗಳು ಕೂಡ ಚೇಂಜ್ ಆಗ್ತಾ ಹೋಗ್ತದೆ. ನಾವು ನಾವು ಬೆಳೆದಂತಹ ಜಾಗಗಳನ್ನೆಲ್ಲ ಬಿಟ್ಟು ಬೇರೆ ಯಾವುದೋ ಒಂದು ಹೊಸ ಜಾಗಕ್ಕೆ ಹೋದಾಗ ನಮಗೆ ಇಲ್ಲಿ ಹೊಸ ಜಾಗಗಳ ಪರಿಚಯ ಆಗುತ್ತೆ. ನಮ್ಮ ಮನಸ್ಸು ಕೂಡ ಅಂದರೆ ನಮ್ಮ ಯೋಚನೆಗಳು ಕೂಡ ಚೇಂಜ್ ಆಗ್ತದೆ. ಮನಸ್ಸುಗಳು ತುಂಬ ಫ್ರೆಶ್ ಆಗಿರುತ್ತೆ, ಯೋಚನೆಗಳು ಕೂಡ ಫ್ರೆಶ್ ಆಗಿ ಬರುತ್ತೆ ಎನ್ನುವುದನ್ನು ಇಲ್ಲಿ ಹೇಳ್ತಾರೆ. ಅ ಜರ್ನಿ ಹೆಲ್ಪ್ಸ್ ಅಸ್ ಫರ್ಗೆಟ್ ಅವರ್ ಎವ್ರಿಡೇ ವರೀಸ್ ಫಾರ್ ಸಮ್ ಟೈಮ್. ಇಟ್ ಗಿವ್ಸ್ ಅಸ್ ಟೈಮ್ ಟು ಲುಕ್ ಎಟ್ ಲೈಫ್ ಇನ್ ಅ ನ್ಯೂ ವೇ. ಅಂದರೆ ಈ ಜರ್ನಿ ಅನ್ನೋದು ಕೆಲವೊಂದು ಸ್ವಲ್ಪ ಕ್ಷಣಕ್ಕಾದರೂ ಕೂಡ ನಮ್ಮನ್ನು ಕೆಲವೊಂದು ಕೆಟ್ಟದಾದ ಸಿಚುವೇಶನ್ ಸಂದರ್ಭಗಳನ್ನೆಲ್ಲ ಆ ಒಂದು ಜರ್ನಿ ಅನ್ನುವಂಥದ್ದು ಮರಿಲಿಕ್ಕೆ ಸಾಧ್ಯ ಮಾಡ್ತದೆ, ಮರಿಲಿಕ್ಕೆ ಒಂದು ಹೆಲ್ಪ್ ಮಾಡ್ತದೆ. ನಮಗೆ ಇದೊಂದು ಕ್ಷಣಿಕಕ್ಕಾದರೂ ಕೂಡ ಒಂದು ಸಮಯ ಒಂದು ಸಂತೋಷವನ್ನ ನೀಡ್ತದೆ. ಇನ್ನಿಸ್ ನೀವೇ ಅಂತ ಹೊಸ ಜೀವನವನ್ನ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ನಮ್ಮ ಇರುವಂತಹ ಕಷ್ಟಗಳನ್ನೆಲ್ಲ ಒಂದು ಕ್ಷಣ ಆದರೂ ನಮಗೆ ಮರಿಲಿಕ್ಕೆ ಈ ಜರ್ನಿ ಅನ್ನುವಂಥದ್ದು ನಮಗೆ ಹೆಲ್ಪ್ ಮಾಡ್ತದೆ ಅಂತಾರೆ. ಹ್ಯಾಸ್ಲಿಟ್ ಎಂಜಾಯ್ ವಾಕಿಂಗ್ ಎಲೋನ್ ಇನ್ ದ ಕಂಟ್ರಿ ಸೈಡ್. ಹಿ ಫೀಲ್ಸ್ ಫ್ರೀ ಆ್ಯಂಡ್ ಹ್ಯಾಪಿ. ಅಂದರೆ ಅವರಿಗೆ ಹೀಗೆ ಹೊರಗಡೆ ಹಿಂಗೆ ವಾಕಿಂಗಿಗೆ ಹೋಗೋದು ತುಂಬ ಅವರಿಗೆ ಎಂಜಾಯ್ ಆಗ್ತದಂತೆ. ಅವರಿಗೆ ಆ ಒಂದು ಪ್ರಯಾಣ ಮಾಡೋದು ಏನು ಕಂಟ್ರಿ ಸೈಡಲ್ಲಿ ಏನಿದೆ, ಈ ಫೀಲ್ಸ್ ಫ್ರೀ ಆ್ಯಂಡ್ ಹ್ಯಾಪಿ, ತುಂಬ ಫೀಲ್ ಆಗಿ ಫ್ರೀ ಆಗಿ ಮನಸ್ಸಿಗೆ ನಿರಾಳತೆ ಸಿಗ್ತದೆ ಮತ್ತು ಸಂತೋಷವನ್ನು ನೀಡ್ತದಂತೆ ಅಂತಹ ವಾಕ್. ಹಿ ಕ್ಯಾನ್ ವಾಕ್, ಸಿಟ್, ಅಬ್ಸರ್ವ್ ನೇಚರ್, ಥಿಂಕ್ ಆ್ಯಂಡ್ ಎಂಜಾಯ್ ಹಿಮ್ಸೆಲ್ಫ್ ವಿದೌಟ್ ವರಿಂಗ್ ಅಬೌಟ್ ಅದರ್ಸ್ ಪೀಪಲ್ ಒಪಿನಿಯನ್ಸ್. ಅಂದರೆ ಅಲ್ಲಿ ಹೋಗ್ತಾ ಇರುವಾಗ ಅವನು ಯಾರದ್ದು ಒಂದು ಅಭಿಪ್ರಾಯಗಳಿಗೆ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ನೇಚರನ್ನು ಅಬ್ಸರ್ವ್ ಮಾಡಿಕೊಂಡು ಅದನ್ನು ಯೋಚನೆ ಮಾಡಿಕೊಂಡು ಅವ್ರು ಬೇಕಾದಾಗೆಲ್ಲೇ ಕುತ್ಕೊಂಡು ಆ ಒಂದು ಕ್ಷಣವನ್ನು ಎಂಜಾಯ್ ಮಾಡಿಕೊಂಡು ಎಲ್ಲ ಸಮಸ್ಯೆಗಳನ್ನ ಮರೆತುಕೊಂಡು ಅವನಿಗೆ ಯಾರ ಅಭಿಪ್ರಾಯಗಳಿಗೂ ಒಂದು ತಲೆ ಕೆಡಿಸ್ಕೊಳ್ಳದೆ ಹೋಗ್ಲಿಕ್ಕೆ ಈ ಒಂದು ಕಂಟ್ರಿ ಸೈಡಲ್ಲಿ ಹೋಗುವಂತಹ ಅವನಿಗೆ ವಾಕಿಂಗ್ ತುಂಬ ಇಷ್ಟ ಆಗುತ್ತೆ ಅಂತ ಇಲ್ಲಿ ಹೇಳ್ಬೋದು. ಫಾರ್ ಹಿಮ್ ನೇಚರ್ ಗಿವ್ಸ್ ಅ ಸ್ಪೆಷಲ್ ಕೈಂಡ್ ಆಫ್ ಹ್ಯಾಪಿನೆಸ್. ಇಟ್ ಹೆಲ್ಪ್ಸ್ ಹಿಮ್ ಫೀಲ್ ಪೀಸ್ಫುಲ್ ಆ್ಯಂಡ್ ಫ್ರೀ ಫ್ರಮ್ ದ ಪ್ರೆಷರ್ ಆಫ್ ಎವ್ರಿ ಡೇ ಲೈಫ್. ಅಂದರೆ ಅವರಿಗೆ ನೇಚರ್ ಎನ್ನುವಂಥದ್ದು ಒಂದು ತರನಾದ ಅವರಿಗೆ ಖುಷಿಯನ್ನು ಕೊಡ್ತದೆ. ಮತ್ತು ಯಾಕೆ ಅಂದರೆ ಇದು ಅವರಿಗೆ ಒಂದು ಶಾಂತಿಯಾದ ಮತ್ತು ಪ್ರೆಷರ್ ಎವ್ರಿ ಡೇ ದಿನನಿತ್ಯ ಇರುವಂತಹ ಒಂದು ಪ್ರೆಷರ್ಫುಲ್ ಲೈಫ್ ಏನಿದೆ, ಸ್ಟ್ರೆಸ್ಫುಲ್ ಲೈಫ್, ಅದೆಲ್ಲದರಿಂದ ಅವರಿಗೆ ಹೊರಗಡೆ ಬರಲಿಕ್ಕೆ ಈ ಒಂದು ನೇಚರ್ ಅವರಿಗೆ ಒಂದು ಒಳ್ಳೆಯ ದಾರಿಯಾಗಿರುತ್ತೆ ಈ ಒಂದು ವಾಕ್ ಅನ್ನುವಂಥದ್ದು ಕೂಡ ಅಂತ ಇಲ್ಲಿ ಅವರು ಹೇಳ್ತಾರೆ. ಹೌಎವರ್ ಹ್ಯಾಸ್ಲೆಟ್ ನೋಸ್ ದಟ್ ಎವ್ರಿ ಜರ್ನಿ ಮಸ್ಟ್ ಇವೆಂಚುವಲಿ ಕಮ್ ಟು ಅನ್ ಎಂಡ್. ಆಫ್ಟರ್ ಎಂಜಾಯಿಂಗ್ ದ ಜರ್ನಿ ಅ ಪರ್ಸನಲ್ ಫೈನಲಿ ರಿಟರ್ನ್ಸ್ ಹೋಮ್. ಇದೊಂದು ನಿಜವಾದ ಕೊನೆಯ ಸತ್ಯ ಆಗಿರುತ್ತೆ ಸ್ನೇಹಿತರೆ. ಯಾಕಂದರೆ ಎಷ್ಟೇ ಪ್ರಯಾಣ ಮಾಡಲಿ, ಎಲ್ಲಿಗೆ ಹೋಗಲಿ, ಎಷ್ಟೇ ದೂರ ಹೋಗಲಿ, ಕೊನೆಗೆ ನಾವು ಅದಕ್ಕೆ ಎಂಡಿಗೆ ಬರಲೇಬೇಕು. ಅದರರ್ಥ ನಾವು ತಿರುಗಿ ನಮ್ಮ ಮನೆಗೇ ಬರಬೇಕು. ಫೈನಲಿ ನಮ್ಮವರನ್ನು ನಾವು ಮೀಟ್ ಆಗಲೇಬೇಕು. ನಾವು ಎಲ್ಲಿಗೆ ಹೋಗಲಿ, ಕೊನೆಗೆ ನಮಗೊಂದು ನೆಲೆಯೂರುವಂಥ ಜಾಗಕ್ಕೆ ನಾವು ಬರಬೇಕು. ಅದು ನಮ್ಮ ಮನೆ ಆಗಿರ್ತದೆ ಎನ್ನುವುದನ್ನು ಇಲ್ಲಿ ಹೇಳ್ತಾರೆ. ಅದು ಎಷ್ಟೇ ಎಂಜಾಯ್ ಮಾಡುವಂಥ ಜರ್ನಿ ಇರಲಿ, ಎಂತಹ ಪರಿಸರವೇ ಇರಲಿ, ಪ್ರಕೃತಿ ಇರಲಿ, ಪ್ರಪಂಚ ಇರಲಿ, ಎಲ್ಲಿ ಹೋದರೂ ನಾವು ಕೊನೆಗೆ ನಮ್ಮ ಮನೆಗೆ ತಿರುಗಿ ಬರಲೇಬೇಕು ಎನ್ನುವಂಥ ಸತ್ಯವನ್ನು ಇಲ್ಲಿ ಕವಿ ಹೇಳ್ತಾರೆ. ಸೊ ಹ್ಯಾಸ್ಲೆಟ್ ಎಸ್ಸೆ ಡಸ್ ನಾಟ್ ಸಿಂಪಲ್ ಅಬೌಟ್ ಟ್ರಾವೆಲಿಂಗ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ಫಾರ್ ಹಿಮ್ ಅ ಜರ್ನಿ ಈಸ್ ಅ ವೇ ಟು escape ಫ್ರಮ್ ಡೈಲಿ ವರೀಸ್, ಎಂಜಾಯ್ ನೇಚರ್, ಫೈಂಡ್ ಫ್ರೀಡಮ್, ಥಿಂಕ್ ಪೀಸ್ಫುಲಿ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಒನ್ ಸೆಲ್ಫ್ ಬೆಟರ್. ಅಂದರೆ ಹ್ಯಾಸ್ಲೆಟಿಗೆ ಈ ಒಂದು ಎಸ್ಸೆ ಏನಿರುತ್ತೆ, ಇದೊಂದು ಸಿಂಪಲ್ ಆದ ಟ್ರಾವೆಲಿಂಗ್ ಬಗ್ಗೆ ಅಷ್ಟೇ ಆಗಿರುವುದಿಲ್ಲ ಅಥವಾ ಒಂದು ಜಾಗದ ಬಗ್ಗೆ ಆಗಿರುವುದಿಲ್ಲ. ಇಲ್ಲಿ ಅವರಿಗೆ ಒಂದು ಜರ್ನಿ ಎನ್ನುವಂತಹದ್ದು ದಿನನಿತ್ಯದ ಒಂದು ಆಗು ಹೋಗುಗಳು, ಬೇಸರದ ಸಂಗತಿಗಳಿಂದ ಅವರು ಎಸ್ಕೇಪ್ ಆಗಲಿಕ್ಕೆ ಒಂದು ದಾರಿಯಾಗಿರುತ್ತದೆ ಅದು, ಅಥವಾ ದಿನನಿತ್ಯದ ಕಷ್ಟಗಳಿಂದ ಮರಿಲಿಕ್ಕೆ ಒಂದು ದಾರಿಯಾಗಿರುತ್ತೆ. ಮತ್ತು ಪ್ರಕೃತಿಯನ್ನು ಇಷ್ಟಪಡಲಿಕ್ಕೆ, ಒಂದು ಸ್ವತಂತ್ರವನ್ನು ಹುಡ್ಕೊಂಡು ಹೋಗ್ಲಿಕ್ಕೆ,
ಒಂದು ನಿರಾಳವಾಗಿ ಒಂದು ಯೋಚನೆ ಮಾಡಲಿಕ್ಕೆ ಅಥವಾ ಶಾಂತಿಯುತವಾಗಿ ಇರಲಿಕ್ಕೆ ಅಥವಾ ಅವರನ್ನು ಅವರು ಅರಿಲಿಕ್ಕೆ ಒಂದು ಸ್ಟೆಪ್ ಮುಂದೆ ಅವರನ್ನ ಬಗ್ಗೆ ಅವರ ಆತ್ಮವನ್ನು ಅಥವಾ ಅವರನ್ನು ಅವರು ಅರಿಲಿಕ್ಕೆ ಒಂದು ಒಳ್ಳೆಯ ಜಾಗವಾಗಿರ್ತದೆ ಈ ಒಂದು ಪ್ರಯಾಣ ಎನ್ನುವಂಥದ್ದು ಅನ್ನೋದನ್ನಲ್ಲಿ ಹೇಳ್ತಾರೆ. ಸೊ ಈ ಒಂದು ಸಮ್ಮರಿಯ ಮೇನ್ ಐಡಿಯಾ ಅಥವಾ ಥಾಟ್ ಏನಪ್ಪಾ ಅಂತಂದ್ರೆ, ದ ಮೇನ್ ಐಡಿಯಾ ಆಫ್ ಆನ್ ಗೋಯಿಂಗ್ ಜರ್ನಿ ಇಸ್ ಎ ಪ್ಲೆಷರ್ ಆಫ್ ಟ್ರಾವೆಲಿಂಗ್ ಎಲೋನ್. ಅಂದರೆ ಒಂದು ಸಂತೋಷದಾಯಕ ಒಂದು ಪ್ರಯಾಣ ಎಲೋನ್ ಆಗಿ ಪ್ರಯಾಣ ಮಾಡೋದು, ಒಂಟಿಯಾಗಿ ಪ್ರಯಾಣಿಸುವುದರ ಹಿಂದೆ ಇರುವಂತಹ ಒಂದು ಸಂತೋಷದಾಯಕ ವಿಷಯಗಳೇನಪ್ಪ ಅನ್ನೋದೇ ಈ ಆನ್ ಗೋಯಿಂಗ್ ಜರ್ನಿಯ ಒಂದು ಮೇನ್ ವಸ್ತು ಆಗಿರುತ್ತೆ, ಕಥಾವಸ್ತು ಆಗಿರುತ್ತೆ, ಒಂದು ವಿಷಯ ಆಗಿರುತ್ತೆ. ಹ್ಯಾಸ್ಲಿಟ್ ಬಿಲೀವ್ಸ್ ದಟ್ ಟ್ರಾವೆಲಿಂಗ್ ಗಿವ್ಸ್ ಅಸ್ ಫ್ರೀಡಮ್, ಪೀಸ್, ಸಾಲಿಟ್ಯೂಡ್ ಆ್ಯಂಡ್ ದ ಚಾನ್ಸ್ ಟು ಎಂಜಾಯ್ ನೇಚರ್. ಸಮ್ ಟೈಮ್ ವಿ ನೀಡ್ ಟು ಲೀವ್ ಅವರ್ ಬಿಸಿ ಡೈಲಿ ಲೈಫ್ ಆ್ಯಂಡ್ ಸ್ಪೆಂಡ್ ಸಮ್ ಟೈಮ್ ಕ್ವೈಟ್ ಟೈಮ್ ಬೈ ಅವರ್ ಸೆಲ್ಫ್. ಅಂದರೆ ಹ್ಯಾಸ್ಲಿಟ್ಟಿಗೆ ಟ್ರಾವೆಲ್ ಎನ್ನುವಂಥದ್ದು ತುಂಬ ಒಂದು ಸ್ವತಂತ್ರವನ್ನು ಕೊಡ್ತದೆ. ಅಂದರೆ ಅವರಿಗೆ ಯಾರು ತಲೆ ಅಂದರೆ ಪ್ರೆಷರ್ ಹಾಕುವವರು ಇರಲ್ಲ, ಯಾರು ಯಾವುದೇ ಒಂದು ಕಟ್ಟುಪಾಡುಗಳಿರಲ್ಲ ಇವರು ಟ್ರಾವೆಲ್ ಮಾಡ್ತಾ ಹೋಗುವಾಗ. ಅವರಿಗೆ ಎಲೋನ್ ಟ್ರಾವೆಲ್ ಇಷ್ಟ ಆಗಿರುತ್ತೆ. ಪೀಸ್ ಅಂದರೆ ಅವರಿಗೊಂದು ಶಾಂತಿ ನೀಡ್ತದೆ, ಒಂದು ಏಕಾಂಗಿತನವನ್ನು ನೀಡುತ್ತೆ, ಮತ್ತೆ ಆ ಒಂದು ಪ್ರಕೃತಿಯನ್ನು ಎಂಜಾಯ್ ಮಾಡಲಿಕ್ಕೆ ಕೂಡ ಒಂದು ಚಾನ್ಸ್ ಸಿಗುತ್ತೆ ಅಂತಹ ಸಂದರ್ಭದಲ್ಲಿ. ಮತ್ತೆ ಸಮ್ ಟೈಮ್ ನಮ್ಮ ಬ್ಯುಸಿ ಲೈಫ್ನ ಡೈಲಿ ಲೈಫ್ನ ನಾವು ಎಲ್ಲವನ್ನ ಮರೆತು ಒಂದು ಸ್ವಲ್ಪ ಟೈಮನ್ನು ನಮಗೆ ನಾವು ಕೊಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ, ನಮ್ಮನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದನ್ನ ಇಲ್ಲಿ ಹ್ಯಾಸ್ಲಿಟ್ ನಂಬ್ತಾರೆ. ಇಂಪಾರ್ಟೆಂಟ್ ಮೆಸೇಜ್ ಏನಪ್ಪಾ ಈ ಒಂದು ಪೋಯಮ್ ಅಲ್ಲಿ ಅಂತ ಹೇಳೋದು, ಈ ಒಂದು ಪಠ್ಯದಲ್ಲಿ ಅನ್ನೋದಾದ್ರೆ, ದ ಎಸ್ಸೆ ಟೀಚರ್ಸ್ ಅಸ್ ದಟ್ ಬೀಯಿಂಗ್ ಎಲೋನ್ ಇಸ್ ನಾಟ್ ಆಲ್ವೇಸ್ ಲೋನ್ಲಿನೆಸ್. ಅಂದ್ರೆ ನಾವು ಯಾವಾಗಲೂ ಏಕಾಂಗಿ ಆಗಿರೋದು ಯಾವಾಗಲೂ ಒಂಟಿತನ ಅಂತ ಅಲ್ಲ. ಯಾಕಂದ್ರೆ ಆ ಒಂಟಿತನ ನಮ್ಗೆ ತುಂಬಾ ಸಂತೋಷವನ್ನ ನೀಡ್ತದೆ. ಅದು ಯಾವತ್ತು ಏಕಾಂಗಿ ಇರುವುದು ಒಂಟಿತನ ಅಲ್ಲ ಎನ್ನುವುದನ್ನ ನಾವಿಲ್ಲಿ ಅನ್ಕೋಬಹುದು. ಯಾಕಂದ್ರೆ ಆ ಒಂಟಿತನದಿಂದ ನಮಗೆ ಹ್ಯಾಪಿನೆಸ್ ಸಿಗುತ್ತೆ, ಫ್ರೀಡಮ್ ಸಿಗುತ್ತೆ, ಒಳ್ಳೆಯ ವಿಷಯಗಳನ್ನು ಯೋಚನೆ ಮಾಡ್ಲಿಕ್ಕೆ ಆಗ್ತದೆ, ನಮ್ಮನ್ನ ನಾವು ಅರಿಲಿಕ್ಕೆಲ್ಲ ಸಾಧ್ಯವಾಗ್ತದಲ್ವಾ. ಹಾಗಾಗಿ ಅದೊಂದು ಒಂಟಿತನ ಅಲ್ಲ ಏಕಾಂಗಿತನ ಎನ್ನುವುದು ಅಂತ ಕೂಡ ಕೆಲವೊಮ್ಮೆ ಹೇಳ್ತಾರೆ, ಕೆಲವೊಮ್ಮೆ ಆಗಿರುತ್ತೆ ಅನ್ನೋದನ್ನ ಇಲ್ಲಿ ನಮಗೆ ಹೇಳ್ಕೊಡುತ್ತೆ. ಸಮ್ ಟೈಮ್ ಬೀಯಿಂಗ್ ಎಲೋನ್ ಗಿವ್ಸ್ ಅಸ್ ಫ್ರೀಡಮ್ ಟು ಥಿಂಕ್, ರಿಲ್ಯಾಕ್ಸ್, ಎಂಜಾಯ್ ನೇಚರ್ ಅಂಡ್ ಅಂಡರ್ಸ್ಟ್ಯಾಂಡ್ ಅವರ್ ಸೆಲ್ಫ್ ಬೆಟರ್. ಅಂದ್ರೆ ಇವಾಗಲೇ ಹೇಳಿದಂತೆ ನಮಗೆ ನಮ್ಮನ್ನ ನಾವು ಅರಿಲಿಕ್ಕೆ ಸಾಧ್ಯ ಆಗ್ತದೆ ಈ ಒಂದು ಟ್ರಾವೆಲ್ ಇಂದ, ಏಕಾಂಗಿತನದಿಂದ ಎನ್ನುವುದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬಹುದು. ಫಾರ್ ಹ್ಯಾಸ್ಲಿಟ್ ದ ಟ್ರೂ ಪ್ಲೆಜರ್ ಇಸ್ ಎ ಜರ್ನಿ ಇಸ್ ಫ್ರೀಡಮ್. ಅಂದ್ರೆ ಅವರಿಗೆ ಹ್ಯಾಸ್ಲಿಟ್ ಪ್ರಕಾರ ಒಂದು ಜರ್ನಿಯಲ್ಲಿ ಒಂದು ತುಂಬಾ ಸಂತೋಷವನ್ನು ನಾವು ಪಡಿಲಿಕ್ಕೆ ಬೇಕಾದ್ರೆ ನಾವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ನಾವು ಏಕಾಂಗಿಯಾಗಿ ಪ್ರಯಾಣ ಮಾಡ್ಬೇಕಂತೆ. ಏಕಾಂಗಿಯಾಗಿ ಪ್ರಯಾಣ ಮಾಡೋದ್ರಿಂದ ನಮ್ಗೆ ನಮ್ಮನ್ನ ನಾವು ಅರಿಲಿಕ್ಕೆ ಒಂದು ಶಾಂತಿಯುತವಾದ ಪ್ರಯಾಣ, ನಮ್ಗೆ ಬೇಕಂದ ಹಾಗೆ ಹೋಗಿ ಬರ್ಲಿಕ್ಕೆ ಫ್ರೀಡಮ್ ಎಲ್ಲವೂ ಕೂಡ ಸಿಗ್ತದೆ ಎನ್ನುವುದನ್ನ ನಾವಿಲ್ಲಿ ನೋಡ್ಬೋದಾಗಿದೆ. ಇದೊಂದು ಸುಂದರವಾದ ಪಠ್ಯ ಆಗಿರುತ್ತೆ. ಯಾಕಂದ್ರೆ ವಿಲಿಯಂ ಹ್ಯಾಸ್ಲಿಟ್ ಇದೊಂದು ಸಿಂಪಲ್ ಆದ ವಿಷಯ, ಆಕ್ಚುಲಿ ಆನ್ ಗೋಯಿಂಗ್ ಜರ್ನಿ ಒಂದು ಪ್ರಯಾಣದ ಬಗ್ಗೆ ಆಗಿರುತ್ತೆ. ಬಟ್ ಆ ಪ್ರಯಾಣದಲ್ಲಿರುವಂತಹ ಎಲ್ಲವನ್ನ ವಿಷಯವನ್ನು ಮನೋಜ್ಞವಾಗಿ ಅವ್ರು ನಮ್ಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಒಂದು ಒಂಟಿಯಾಗಿ ನಾವು ಪ್ರಯಾಣಕ್ಕೆ ಹೋಗುದು ತುಂಬಾ ಒಳ್ಳೇದಾಗ್ತದೆ, ಸ್ನೇಹಿತರ ಜೊತೆ ಹೋದ್ರೆ ಕಟ್ಟುಪಾಡುಗಳು ಜಾಸ್ತಿ, ಅಥವಾ ಅವರ ಸಮಸ್ಯೆಗಳನ್ನ ಕೇಳ್ತಾ ಇರಬೇಕು, ಪ್ರಕೃತಿನ ಎಂಜಾಯ್ ಮಾಡ್ಲಿಕ್ಕೆ ಆಗಲ್ಲ, ನಮ್ಮ ಸಮಸ್ಯೆಯನ್ನು ನಾವು ಮರಿಲಿಕ್ಕೆ ಹೋಗುವಾಗ ಇನ್ನೊಂದು ಸಮಸ್ಯೆಗಳು ನಮಗೆ ತಲೆ ಬಂದು ಕೂಡ್ತವೆ. ಮತ್ತೆ ಪ್ರಕೃತಿ ಪ್ರಯಾಣ ಮಾಡ್ತಿರುವಾಗೆಲ್ಲ ಯಾವಾಗಲೂ ನಾವು ನಮ್ಮ ಪೊಸಿಷನ್ಗಳನ್ನೆಲ್ಲ ಮರೆತು ಒಂದು ಆರ್ಡಿನರಿ ವ್ಯಕ್ತಿಯಾಗಿ ಹೋಗ್ಬೇಕು. ಆಗ ನಮ್ಗೆ ಯಾವ ಒಂದು ಪ್ರೆಷರ್ ಇರಲ್ಲ, ನಮ್ಮನ್ನ ಯಾರು ಇದು ಮಾಡ್ಲಿಕ್ಕೆ ಹೋಗಲ್ಲ ಅಂತ, ನಮ್ಮನ್ನ ಯಾರು ಒಪಿನಿಯನ್ ಕೊಡ್ಲಿಕ್ಕೆ ಕೂಡ ಯಾರು ಬರುದಿಲ್ಲ ಅಂತಹ ಸಂದರ್ಭದಲ್ಲಿ. ಹಾಗೇನೆ ಈ ತರ ಒಂದು ಪ್ರಯಾಣ ಮಾಡ್ತಾ ಇರುವಾಗ ನಮ್ಗೆ ಅದು ಮನಸ್ಸಿಗೆ ತುಂಬಾ ಉಲ್ಲಾಸವನ್ನ ನೀಡುತ್ತೆ. ಆ ಒಂದು ಏಕಾಂಗಿಯಾಗಿ ಹೋಗುವಂತ ಪ್ರಯಾಣ ಯಾವತ್ತು ಒಂಟಿತನ ಅನ್ಸುದಿಲ್ಲ. ಯಾಕಂದ್ರೆ ನಮ್ಗೆ ತುಂಬಾ ಹ್ಯಾಪಿನೆಸ್ ಅನ್ನು ಕೊಡುತ್ತೆ ಏಕಾಂಗಿಯಾಗಿ ಹೋಗುವಂತಹ ಪ್ರಯಾಣ ಎನ್ನುವುದನ್ನೆಲ್ಲ ಇಲ್ಲಿ ಕವಿ ಸುಂದರವಾಗಿ ಬರೆದಿದ್ದಾರೆ, ವಿಲಿಯಂ ಹ್ಯಾಸ್ಲಿಟ್ ಎನ್ನುವಂಥವ್ರು. ಈ ಒಂದು ಪೋಯಂನ ಸಮ್ಮರಿ ನಿಮಗೆ ಬೇಕಿದೆ ದಯವಿಟ್ಟು ನನಗೆ ತಿಳಿಸಿ, ನಾನು ಕಮೆಂಟ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ. ಹಾಗೇನೆ ಈ ಒಂದು ವಿಷಯದ ಬಗ್ಗೆ ನಿಮ್ಗೆ ಏನಾದರೂ ಅಭಿಪ್ರಾಯ ಇದ್ದಲ್ಲಿ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು ಸ್ನೇಹಿತರೆ.